ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ಅನದರ್ ವಿಡಿಯೋ. ಈ ವಾರ 12 ಸ್ಪರ್ಧಿಗಳ ಪೈಕಿ 8 ಜನ ನಾಮಿನೇಟೆಡ್ ಆಗಿದ್ದರು. ತ್ರಿವಿಕ್ರಮ್, ಭವ್ಯಗೌಡ, ಧನ್ರಾಜ್, ಶಿಶಿರ್, ರಜಿತ್, ಹನುಮಂತ, ಚೈತ್ರ, ಮೋಕ್ಷಿತಾ ಅವರು. ಸೊ ಇವತ್ತು ಶುಕ್ರವಾರ ಸಂಜೆ ಬಂದಿರೋ ರಿಸಲ್ಟ್ ಪ್ರಕಾರ ಅತಿ ಹೆಚ್ಚು ವೋಟ್ ಪಡೆದುಕೊಂಡಿರೋದು ತ್ರಿವಿಕ್ರಮ್ ಅವರು ಅಂತಲೇ ಹೇಳ್ಬೋದು. 29% ವೋಟ್ ಬಂದಿದೆ. ತ್ರಿವಿಕ್ರಮ್ ಅವರಿಗೆ ತುಂಬಾ ವೋಟ್ ಬಂದಿದೆ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಅವರಿಗೆ ಈ ಬಾರಿ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಐಶ್ವರ್ಯ, ಮೋಕ್ಷಿತಾ ಪೈ, ಚೈತ್ರ, ಕುಂದಾಪುರ. ಬಟ್ ಇವರು ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಜನರ ಮನಸ್ಸು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಬೆಳಗಿನ ವೋಟಿಂಗ್ನಲ್ಲಿ 3rd ಪ್ಲೇಸಲ್ಲಿದ್ದರು, ಇವಾಗ 1st ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ವೋಟ್ ಬಂದಿದೆ ತ್ರಿವಿಕ್ರಮ್ ಅವರಿಗೆ ಅಂತ ಹೇಳ್ಬೋದು. ಇನ್ನು 2nd ಪ್ಲೇಸಲ್ಲಿರೋದು ಭವ್ಯಗೌಡ. ಇವರು 4th ಪ್ಲೇಸಲ್ಲಿದ್ದರು, ಇವಾಗಲೇ 2nd ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಗೆ 25% ವೋಟ್ ಬಂದಿದೆ. ಇವರು ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು. ಬಟ್ ಕೆಲವೊಂದು ಬಾರಿ ಇವರು ಓವರಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸಿಲ್ಲಿ ಆಗಿರೋದನ್ನ ದೊಡ್ಡದದ್ದು ಮಾಡ್ತಾರೆ. ಜುಲಾಬಿ ವಿಚಾರದಲ್ಲೂ ಅಷ್ಟೇ, ಅದು ಸಿಲ್ಲಿ ಆಗಿರೋದನ್ನ ತುಂಬ ದೊಡ್ಡದು ಮಾಡಿದ್ರು ಅಂತಲೇ ಹೇಳ್ಬೋದು. ಬಟ್ ಇವರಿಗೇನು ಫ್ಯಾನ್ಸ್ ಕಮ್ಮಿ ಆಗಿಲ್ಲ. ಫಸ್ಟಿಗೆ ಹೋಲಿಸ್ಕೊಂಡ್ರೆ ಇವಾಗ ತುಂಬ ಜನ ಫ್ಯಾನ್ಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಭವ್ಯಗೌಡಗೆ. ಹಾಗೆ 3rd ಪ್ಲೇಸಲ್ಲಿರೋದು ಹನುಮಂತ ಲಂಬಾಣಿ. ಇವರಿಗೆ ಯಾಕೋ ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. 24% ಇದೆ. ಇವರಿಗೂ ಇವಾಗ 1% ಕಮ್ಮಿ ಬಂದಿದೆ ಅಂತಲೇ ಹೇಳ್ಬೋದು. ವೋಟಿಂಗ್ನಲ್ಲಿ ಇನ್ನೂ ಚೇಂಜ್ ಆಗ್ಬೋದು. ಬಟ್ ಇವಾಗ 3rd ಪ್ಲೇಸಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹನುಮಂತ ಅವರ ಇನ್ನೋಸೆನ್ಸ್ ಇಂದನೇ ಜನರ ಮನಸ್ಸು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇವರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಇನ್ನು ವೋಟಿಂಗ್ ಲಿಸ್ಟ್ ಓಪನ್ ಇದೆ, ಹೋಗಿ ವೋಟ್ ಮಾಡ್ತಾರೆ ಅನಿಸುತ್ತೆ. ಸೊ ಇನ್ನು ಕ್ಲೋಸ್ ಆಗಿಲ್ಲ, ಲಾಸ್ಟ್ವರೆಗಿದೆ. ತುಂಬ ಜನ ಲಾಸ್ಟಿಗೂ ಮಾಡ್ತಾರೆ. ಮತ್ತು 4th ಪ್ಲೇಸಲ್ಲಿ ಮೋಕ್ಷಿತಾ ಪೈ ಇದ್ದಾರೆ. ತುಂಬ ಕಡಿಮೆ ಆಯಿತು ವೋಟು. ಇವ್ರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಯಾರೆಲ್ಲ ವೋಟ್ ಮಾಡಿಲ್ಲ ಹೋಗಿ ವೋಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಇವ್ರ ಬಗ್ಗೆ ಇತ್ತೀಚೆಗೆ ತುಂಬ ಅಪಪ್ರಚಾರ ಹರಡ್ತಿದೆ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಆದರೂ ಏನು ಫ್ಯಾನ್ಸ್ ಕಮ್ಮಿ ಆಗಿಲ್ಲ. ಹೋಗಿ ವೋಟ್ ಯಾರೆಲ್ಲ ಮಾಡಿಲ್ಲ ಹೋಗಿ ವೋಟ್ ಮಾಡಿ ಅಂತಲೇ ಹೇಳ್ಬೋದು. ಇನ್ನು 5th ಪ್ಲೇಸಲ್ಲಿ ಶಿಶಿರ್ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಇವರು ಅಷ್ಟು ಸುದ್ದಿಯಲ್ಲಿ ಇರೋದಿಲ್ಲ. ಆ 4 ಜನ ಟಾಪ್ 4 ಜನನ ಹೋಲಿಸ್ಕೊಂಡ್ರೆ ಇವ್ರು ಸ್ವಲ್ಪ ಸುದ್ದಿಯಲ್ಲಿರೋದು ಕಮ್ಮಿ. ಬಟ್ ಟಾಸ್ಕ್ ಅಂತ ಬಂದಾಗಲೂ ಅಷ್ಟೇ ಹಿಂದೆನೇ ಇರ್ತಾರೆ. ಐಶ್ವರ್ಯ ಜೊತೆ ಬಿಟ್ಟು ಅಷ್ಟು ಕಾಣಿಸ್ಕೊಳೋದಿಲ್ಲ ಅಂತಲೇ ಹೇಳ್ಬೋದು. ಬಟ್ ಇವ್ರಿಗೂ ತುಂಬ ಜನ ಫ್ಯಾನ್ಸ್ ಇದ್ದಾರೆ. 5th ಪ್ಲೇಸಲ್ಲಿದ್ದಾರೆ ಅಂದರೆ ಕಮ್ಮಿ ಏನಿಲ್ಲ. ಇವರಿಗೂ ವೋಟ್ ಬಂದಿದೆ. ಶಿಶಿರ್ ಅವರು ಫ್ರೆಂಡ್ಶಿಪ್ ಅಂತ ಬಿಟ್ಟು ಆಟ ಆಡಿದರೆ ಟಾಪ್ 5 ಅಂತೂ ಇರ್ತಾರೆ. ಸೊ ಅವ್ರ ಫ್ರೆಂಡ್ಶಿಪ್ ಬಿಟ್ಟು ಟಾಸ್ಕ್ ಕಡೆ ಗಮನ ಕೊಟ್ಟರೆ ಟಾಪ್ 5 ಅಂತೂ ಪಕ್ಕ ಇರ್ತಾರೆ ಅಂತಲೇ ಹೇಳ್ಬೋದು. ಇನ್ನು 6th ಪ್ಲೇಸಲ್ಲಿ ರಜಿತ್ ಅವರು, ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದವರು. ಇವರಿಗೆ ಆವ್ರೇಜ್ ವೋಟ್ ಇದೆ ಅಂತಲೇ ಹೇಳ್ಬೋದು. ಸೊ ಇವರು ಮಾತಿನಿಂದನೇ ತುಂಬ ಫೇಮಸ್ ಆಗಿರೋದು. ಸೊ ಮಾತಿನಿಂದ ತುಂಬ ಸುದ್ದಿಯಲ್ಲೇ ಇರ್ತಾರೆ. ಯಾವುದೇ ಒಂದು ಪ್ರೋಮೋ ಬಿಟ್ಟರು ಇವ್ರದ್ದೇ ಸುದ್ದಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವರಿಗೂ ವೋಟ್ ಬಂದಿದೆ. ಕೆಲವೊಬ್ಬರಿಗೆ ಇವ್ರ ಮಾತು ತುಂಬ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅಂತಲೇ ಹೇಳ್ಬೋದು. ತುಂಬ ಅಹಮಿಂದನೇ ಮಾತಾಡ್ತಾರೆ ಇವರು. ಮಾತೆದ್ದಿದ್ರೆ ಹೊಡಿತೀನಿ ಬಡಿತೀನಿ ಅಂತಲೇ ಹೇಳ್ತಾರೆ. ಸೊ ಸ್ವಲ್ಪ ಓವರಾಗಿ ಆಡ್ತಾರೆ ಅಂತಲೇ ಹೇಳ್ಬೋದು ರಜಿತ್ ಅವರು. ಸೊ ಈ ವಾರ ಕಿಚ್ಚನ ಪಂಚಾಯತಿಯಲ್ಲಿ ಇವರಿಗೆ ಕ್ಲಾಸ್ ಇದೆ ಅಂತಲೇ ಅಂದ್ಕೊಳ್ಬೋದು. ಬಟ್ ಯಾವಾಗಲೂ ರಜಿತ್ ಅವರು ಸುದ್ದಿಯಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವರಿಗೂ ವೋಟ್ ಚೆನ್ನಾಗೇ ಬಂದಿದೆ. ಹಾಗೆ ಬಾಟಮ್ 2 ಅಲ್ಲಿ ಇರೋದು ಚೈತ್ರ, ಕುಂದಾಪುರ ಮತ್ತು ಧನ್ರಾಜ್ ಅವರು ಕೆಲವೊಂದು ಕಡೆ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾರೆ ಅಂತಲೇ ಹೇಳ್ಬೋದು. ಇವಾಗ ಧನ್ರಾಜ್ ಮತ್ತು ರಜಿತ್ ಅವರು ಜಗಳ ಆದಾಗ ಅವಾಗ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರಲ್ಲ, ಆ ಥರ ಮಾತಾಡಿದರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಕೆಲವೊಂದು ಸತಿ ಅಷ್ಟೇ ಮಾತಾಡೋದು. ಅದನ್ನು ಬಿಟ್ಟರೆ ಹನುಮಂತನ ಜೊತೆ ಇರ್ತಾರೆ ಅಷ್ಟೇ. ಅವ್ರ ಗೆಳೆತನ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅವ್ರ ಗೆಳೆತನ. ಮತ್ತು ಇಬ್ಬರು ಕಾಮಿಡಿ ಟೈಮ್, ಇಬ್ಬರೇ ಜೊತೆಗಿರ್ತಾರೆ, ಅವ್ರದ್ದೇ ಒಂದು ಪ್ರಪಂಚವಾಗಿರ್ತಾರೆ. ಎಲ್ಲರ ಜೊತೆ ಬೆರೆತು ಇದ್ದರೆ ಇನ್ನೂ ಇರಬಹುದು ಧನ್ರಾಜ್ ಅವರು ಅಂತಲೇ ಹೇಳ್ಬೋದು. ಇನ್ನು ಚೈತ್ರ, ಕುಂದಾಪುರ ಅವರು ನಿನ್ನೆ ಕಳಪೆ ಹೋಗ್ತಾರೆ ಅಂತ ತುಂಬ ಡವ್ ಮಾಡಿದ್ರು. ಮತ್ತು ನಿನ್ನೆ ಸಿಂಪತಿ ಕ್ರಿಯೇಟ್ ಮಾಡ್ತಿದ್ರು. ನಾನು ಈ ವಾರ ಏನೂ ಆಟ ಆಡಿಲ್ಲ, ಜನಗಳು ಹೆಂಗೆ ವೋಟ್ ಮಾಡ್ತಾರೆ ನನಗೆ ಅಂತ ಹಿಂಗೆ ಹೇಳಾದರೂ ಜನಗಳು ವೋಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅನಿಸುತ್ತೆ. ಸೊ ಅವ್ರಿಗೇನು ಅಷ್ಟು ವೋಟ್ ಬಂದಿಲ್ಲ, ಬಾಟಮಲ್ಲೇ ಇರೋದು. ಬಂದಿದೆ, ಇವ್ರಿಗೂ ಫ್ಯಾನ್ಸ್ ಇದ್ದಾರೆ, ಅಂದರೆ ಕಡಿಮೆ ವೋಟ್ ಬಂದಿದೆ ಅಂತ ಹೇಳ್ಬೋದು ಅಷ್ಟೇ. ಇವರಿಗೂ ವೋಟ್ ಬಂದಿದೆ, ಇವರಿಗೂ ಫ್ಯಾನ್ಸ್ ಇದ್ದಾರೆ. ಬಟ್ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಇವ್ರಿಗೆ ತುಂಬ ಕಮ್ಮಿ ಬಂದಿದೆ. ಇವರು ಬಾಟಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು, ಧನ್ರಾಜ್ ಮತ್ತು ಚೈತ್ರ, ಕುಂದಾಪುರ. ಸೊ ಈ ವಾರ ಇವರಿಬ್ಬರಲ್ಲಿ ಒಬ್ಬರು ಹೋಗ್ಬೋದು ವೋಟಿಂಗ್ ಲಿಸ್ಟ್ ಪ್ರಕಾರ. ಸೊ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ. ಹೇಳೋಕ್ಕಾಗಲ್ಲ ಬಿಗ್ ಬಾಸ್ನವರು ಯಾರನ್ನು ಇಟ್ಕೊಂಡು ಯಾರನ್ನ ಎಲಿಮಿನೇಟೆಡ್ ಮಾಡ್ತಾರೆ ಅಂತ. ಸೊ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ.